ಬಲಹೊಳ್ಳೆ ಅದು ಸೂರ್ಯನಾಡಿ ಅಥವಾ ಪಿಂಗಳ ನಾಡಿ ಎಂಬುದಾಗಿ ಕರೆಯುವಂತಹದ್ದು. ಚಂದ್ರ ಅತ್ಯಂತ ತಂಪಾದವನು. ಚಂದ್ರನಾಡಿಯಲ್ಲಿ ಉಸಿರಾಟ ಆರಂಭ ಆದರೆ ನಮ್ಮ ದಿನ ತಂಪಾಗಿ ಆರಂಭ ಆಗುತ್ತೆ ಎನ್ನುವಂಥದ್ದು ಒಂದು ಲೆಕ್ಕಾಚಾರ. ಹಾಗಾಗಿ ಎಡಹೊಳ್ಳೆಯಲ್ಲಿ ಉಸಿರಾಟ ಆರಂಭ ಆದಾಗ ನಮ್ಮ ಜೀವನ, ಆ ದಿನದ ಜೀವನ ಆರಂಭ ಆದರೆ ಅತ್ಯಂತ ಸುಂದರವಾಗಿರುತ್ತೆ ಎಂಬುದಾಗಿ ನೋಡಿ. ಹೊಳ್ಳೆಯಲ್ಲಿ ಉಸಿರಾಟ ಆದರೆ ಸೂರ್ಯನಾಡಿಯಲ್ಲಿ ಉಸಿರಾಟ ಆದಂತಾಗುತ್ತೆ. ಸೂರ್ಯ ಪ್ರಖರ ಕಿರಣ ಅಂದರೆ ಆವತ್ತದು ಅಷ್ಟು ಚೆನ್ನಾಗಿರೋದಿಲ್ಲ. ಯಾವತ್ತೂ ಸೂರ್ಯನಾಡಿಯಲ್ಲಿ ಉಸಿರಾಟ ಆದರೆ ಏನಾಗುತ್ತೆ, ಚಂದ್ರನಾಡಿಯಲ್ಲಿ ಉಸಿರಾಟ ಆದರೆ ಏನಾಗುತ್ತೆ ಅನ್ನೋದಕ್ಕೆಲ್ಲ ಒಂದು ವಿಜ್ಞಾನ ಉಂಟು. ಹಾಗಾಗಿ ಆ ದಿನ ಸೂರ್ಯನಾಡಿಯಲ್ಲಿ ಉಸಿರಾಟ ಆಡೋಕ್ಕಿಂತಲೂ ಚಂದ್ರನಾಡಿಯಲ್ಲಿ ಉಸಿರಾಟ ಆಗುವಂತೆ ಆದರೆ ನಮ್ಮ ಜೀವನ ತಂಪಾಗಿರುತ್ತೆ ಎನ್ನುವುದನ್ನು ಅರಿತು ಬಲಭದ್ರಲ್ಲಿ ಏಳಿ ಎಂಬುದಾಗಿ ಕರೆದರು. ಹಾಗೆ ಎದ್ದ ತಕ್ಷಣ ನಾವೇನು ಮಾಡ್ತೇವೆ? ಎದ್ದ ತಕ್ಷಣ ಕುತ್ಕೊಳ್ತೇವೆ, ಕಣ್ಣು ಮುಚ್ಚಿ ನಾವು ಏನು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡ್ತೇವೆ ಅಲ್ವಾ? ಉತ್ತಾಯ ಪಶ್ಚಿಮೇಯಾಮೆ ಚಿಂತೆಯೇ ಬ್ರಹ್ಮಮಾನಸ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಮ್ಮನ್ನು ನಾವು ಅನುಸಂಧಾನ ಮಾಡಬೇಕು ಅಂತ. ಏನದು ನಮ್ಮನ್ನು ಅನುಸಂಧಾನ ಮಾಡೋದು ಅಂತಂದರೆ ಅದು ಕೂಡ ಯೋಗದ ಪ್ರಕ್ರಿಯೆ. ಕಣ್ಣು ಮುಚ್ಚಿ ಭಗವಂತನನ್ನ ಧ್ಯಾನ ಮಾಡುವಂಥದ್ದು. ಬೆಳಗ್ಗೆ ಎದ್ದ ಕೂಡಲೇ ಒಂದು ಕ್ಷಣ ಭಗವಂತನನ್ನ ಸ್ಮರಿಸಿಕೊಂಡು ನಮ್ಮ ಜೀವನ ಆರಂಭ ಆಗಬೇಕು. ಅಂದರೆ ಭಗವಂತನ ಕಡೆ ಯೋಗ ಆಗಬೇಕು, ಅಲ್ಲಿಂದ ನಮ್ಮ ಜೀವನ ಆರಂಭ ಆಗಬೇಕು. ಹಾಗಾಗಿ ಆ ದೃಷ್ಟಿಯಿಂದ ಆ ಭಗವಂತನನ್ನ ಒಂದು ಕ್ಷಣ ಕಣ್ಮುಚ್ಚಿ ಧ್ಯಾನಿಸಿ ಮುಂದಿನ ಕಾರ್ಯವನ್ನು ಆರಂಭ ಮಾಡುವಂಥದ್ದು. ಇದು ಕೂಡ ಒಂದು ಯೋಗದ ಪ್ರಕ್ರಿಯೆ. ಮುಂದಕ್ಕೆ ಸ್ನಾನ ಇತ್ಯಾದಿಗಳನ್ನ ಮಾಡ್ಕೊಂಡು ಹೋಗ್ತೇವಲ್ವಾ? ಸ್ನಾನ, ದಂತಧಾವನ ಇತ್ಯಾದಿಗಳೆಲ್ಲ ಶುರುವಾಗುತ್ತೆ. ಸ್ನಾನ